ತೆಂಗಿನೆಣ್ಣೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅನ್ನೋದಕ್ಕೆ ನಿಮ್ಗೊಂದು ಲೈವ್ ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ಓಕೆ, ಇದೇನಿದೆ ಇದು ಕಾಟನ್ ಕ್ಲಾತ್ ಇದು. ಓಕೆ, ಕಾಟನ್ ಬಟ್ಟೆಯಿಂದ ಎಣ್ಣೆನ ಫಿಲ್ಟರ್ ಮಾಡ್ತೀವಿ. ಈ ಗಸಿ ಮೇಲೆ ನಾವಿಬ್ರು ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಅಂದರೆ ತೆಂಗಿನೆಣ್ಣೆ ಎಷ್ಟು ಅದ್ಭುತನ ತೆಗೆದು ಇಲ್ಲಿ ಇಟ್ಟಿದ್ದೀವಿ. ಫುಲ್ ಬಾಟ್ಲಿ ತುಂಬಿದ್ದೀರಾ? ತಗೊಳ್ಳಿ ಸರ್, ಇದನ್ನು ನಿಮ್ಮ ಕೈಗೆ ಪೂರ್ತಿ ಕ್ಯೂಚ್ಕೊಳ್ಳಿ ಸರ್, ಲೈಕ್ ದಿಸ್ ಟೈಪ್. ನೋಡಿ ಈ ಥರ ಮಾಡ್ಕೊಳ್ಳಿ ಸರ್, ಮಾಡಿ ಈ ಥರ. ಅಯ್ಯೋ ಕಲ್ಸಾಕ್ಬಿಟ್ಟೆ. ಇದು ಏನಂತಂದರೆ ಜನಕ್ಕೆ ಗೊತ್ತಾಗಬೇಕು, ನಾವು ದೇಹಕ್ಕೆ ಏನು ತಿಂತೀವಲ್ಲ, ದೇಹದೊಳಗೆ ಎಷ್ಟು ಕಷ್ಟ ಆಗುತ್ತೆ, ಜೀರ್ಣಕ್ರಿಯೆಗೆ ಎಷ್ಟು ಕಷ್ಟ ಆಗುತ್ತೆ, ದೇಹಕ್ಕೆ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತ. ಎಸ್ ಪ್ಲೀಸ್ ಬನ್ನಿ, ಇಬ್ಬರು ಹೋಗೋಣ. ಈಗ ನಾನು ರೋಬೋ ಥರ ಆಗ್ಬಿಟ್ಟೆ. ಎಸ್ ಬನ್ನಿ. ಈಗ ಈ ಥರ ನೀವು ಈ ಥರ ಹಿಂಗೆ ಕಲಿಸಿದ್ರಿ. ಬರ್ರಪ್ಪ, ನೀರು ಹಾಕ್ರಪ್ಪ. ಈಗ ಈ ವಾಷಿಂಗ್ ಸರ್, ನೀರು ಹಾಕ್ಕೊಳ್ಳಿ. ಈಗ ನಿಮಗೆ ಅನ್ನಿಸ್ತಿದೆ ಇದನ್ನು ತೊಳ್ಕೊಳಕ್ಕೆ ನಿಮಗೆ ಈಗ ಬಟ್ಟೆ ಸೋಪ್ ಬೇಕಂತ. 2 ಸೋಪ್ ಬೇಕೀಗ. 2 ಸೋಪ್ ಬೇಕಂತ ನೋಡಿ ಸರ್. ನೋಡ್ರಿ, ಉಜ್ಜುತ್ತಾ ಇದ್ದೀನಿ ನಾನು ನಿಮ್ಮ ಕಣ್ಣೆದುರಿಗೆ. ನೋಡ್ತಾ ಇದ್ದೀರಾ ಪರಮ್ ಅವರೇ? ನೋಡ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲ. ಕೈ ಕಲರ್ ಬಂತು ನೋಡಿ. ನೀವು ಮಾಡ್ತೀರಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೀವು ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನನ್ನು ಪರಿಮಳ, ನಿಮ್ಮ ಸ್ಕಿನ್ನನ್ನು ಘಮ ಜೊತೆಗೆ ತಗೊಳ್ಳಿ. ನಂದು ಕಂಪ್ಲೀಟ್ ಆಯಿತು. ಎನಿಬಡಿ ಕ್ಯಾನ್ ಟಚ್. ಎಲ್ಲರೂ ಜಿಡ್ಡು ಇದನ್ನ ಈಗ ನೀವು ಮಾಡಿ. ನಾನೇ ಮಾಡಿ ನೋಡ್ಕೊತೀನಿ. ನಾನು ನಿಮ್ಮನ್ನು ನಂಬ್ತಾ ಇಲ್ಲ ಸರ್. ಎಸ್ ಪ್ಲೀಸ್. ಬೇರೆಯವ್ರು ನಮ್ಮದು ಬಿಟ್ಬಿಟ್ಟಿದ್ದೀನಿ ಈಗ. ಹಾಂ, ನಾನಂತೂ ಬೇಕಂತಾನೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವ್ರನ್ನ ಸೋಲಿಸ್ಬೇಕು ಅಂತಾನೆ ಹಾಕೊಂಡು ನೀರು ಹೇಳ್ತೀನಿ. ಫುಲ್ ಕೈಗೆಲ್ಲ ಹಚ್ಕೊಳ್ಳಿ. ಬರಲಿ ಕೈಗೆಲ್ಲ. ಏನು ಛೇ ಅದರದ್ದು ಸ್ವಾಮೀಜಿ ತೊಗೊಂಡೋಗಿ ಸ್ನಾನ ಮಾಡ್ತಾರೆ ಅದರಲ್ಲಿ. ಬಹುಶಃ ನಾನು ಇದೇನಂದ್ರೆ ವರ್ಕ್ ಆದರೆ ಇಡೀ ಬಾಣಿನ ಎತ್ತಾಕೊಂಡು ಹೋಗ್ತೀನಿ ಇಲ್ಲಿಂದ. ಖಂಡಿತ. ಅವರೊಬ್ಬರು ಸ್ವಾಮೀಜಿ ಇದ್ದಾರೆ, ಹಾವೇರಿಯವರು. ಹಾಂ, ನೋಡಿ, ನೀವು ಫುಲ್ ನಿಧಾನಕ್ಕೆ ತೊಳ್ಕೊಳ್ಳಿ, ಕ್ಲೀನಾಗಿ ತೊಳ್ಕೊಳ್ಳಿ. ದೇಹಕ್ಕೆ ಜೀರ್ಣಕ್ರಿಯೆಗೆ ಎಷ್ಟು ಅದ್ಭುತ, ದೇಹದ ಒಳಗೆ ಎಷ್ಟು ಚೆನ್ನಾಗಿ ಶುದ್ಧಿ ಮಾಡುತ್ತೆ. ಆಹಾ ಸರ್. ಹಾಂ, ಎಲ್ಲಿ ಸರ್ ಜಿಡ್ಡು? ಐ ಮೀನ್ ಈಗ ಬೇರೆ ಎಣ್ಣೆ ಯಾವ್ದಾರು ಹಚ್ಕೊಂಡ್ರೆ ಸೋಪ್ 2 ಅಂದರೆ ಅದರ ಘಮ ನೋಡಿ ಸರ್, ಅದರ ಸ್ಮೂತ್ನೆಸ್ ನೋಡಿ ಸರ್, ಅದರ ಅದ್ಭುತ ನೋಡಿ. ನಿಮಗೆ ಒಂದು ಚೂರು ದಿಸ್ ಈಸ್ ದ ರಿಯಲ್ ಘಮ ನೋಡಿ. ಮತ್ತು ನನಗೆ ಎಷ್ಟು ಫ್ರೆಶ್ ಅನ್ನಿಸ್ತಾ ಇದೆ ನೋಡಿ. ಕೈ ಇಡೀ ಕೈಗೆ ಹಚ್ಕೊಂಡೆ ನಾನು. ಹೀಗಾಗಿ ಯಾಕೆ ತೆಂಗಿನೆಣ್ಣೆಗಳನ್ನ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ ಅಂದರೆ ಈ ಉದ್ದೇಶಕ್ಕೋಸ್ಕರ. ಓಕೆ. ಅಂದರೆ ಹೊರಗೆ ಇಷ್ಟು ಚೆನ್ನಾಗುತ್ತಲ್ಲ, ಹೊಟ್ಟೆ ಒಳಗೆ ಹೋದ್ರೆ ನೀವು ಎಣ್ಣೆ ಇನ್ನೆಷ್ಟು ಕ್ಲೀನ್ ಮಾಡ್ಬೋದು, ಎಷ್ಟು ಸೆನ್ಸಿಟಿವ್ ಇದೆ ನಿಮ್ಮ ದೇಹದೊಳಗೆ, ಎಷ್ಟು ಸೆನ್ಸಿಟಿವ್ ಅಂಗಾಂಗಗಳಿದ್ದಾವೆ. ಸೊ ಇದನ್ನು ನಾನು ತೋರ್ಸೋಕ್ಕೆ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿಸಿದ್ದಿಲ್ಲ. ಯಾವುದ್ರದ್ದು ಅವಶ್ಯಕತೆಯೂ ಇರಲ್ಲ. ಇದು ವರ್ಜಿನ್ ಕೋಕೋನಟ್ ಆಯಿಲ್ನ ಒಂದು ತಾಕತ್ತು.